ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ದೇಶದ ಅಭಿವೃದ್ಧಿಗೆ, ದೇಶದ ಭದ್ರತೆಗೆ ಅತ್ಯಂತ ಇಂಪಾರ್ಟೆಂಟ್ ಅಂತ ಪರಿಗಣಿಸಬೇಕಾಗಿರೋ ದೊಡ್ಡ ಬೆಳವಣಿಗೆಯಾಗಿದೆ. ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದ್ದ ಹೂಡಿಕೆ ಸಮಾವೇಶದಲ್ಲಿ ದೇಶದ ಉದ್ಯಮಿಗಳು ಅಕ್ಷರಶಃ ದುಡ್ಡಿನ ಮಳೆಯನ್ನೇ ಘೋಷಿಸಿದ್ದಾರೆ. ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹೂಡಿಕೆಯ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವ ಪ್ರದೇಶವನ್ನ ಭಾರತದ ವೀಕ್ ಪಾಯಿಂಟ್ ಅಂತ ಕರಿತಾ ಇದ್ರೋ, ಯಾವ ಪ್ರದೇಶವನ್ನ ಭಾರತಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ರು, ಯಾವ ಪ್ರದೇಶವನ್ನ ಒಂದು ಕಾಲದಲ್ಲಿ ಭಾರತವು ನೆಗ್ಲೆಕ್ಟ್ ಮಾಡಿ ಮೂಲೆಗಿಟ್ಟಿತ್ತು, ಅದೇ ಜಾಗದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಈಗ ದೊಡ್ಡ ಪ್ರಮಾಣದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲಿಗೆ ಹರಿದು ಹೋಗೋಕೆ ಶುರುವಾಗಿದೆ. ಅಂಬಾನಿ 75,000 ಕೋಟಿ, ರಿಲಯನ್ಸ್ ಮೂಲಕ ಅದಾನಿ ಗ್ರೂಪ್ 50,000 ಕೋಟಿ, ಹಾಗೆ ವೇದಾಂತ ಕೂಡ ಎಲ್ಲರೂ ಸೇರಿ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ದುಡ್ಡನ್ನ ನಾರ್ತ್ ಈಸ್ಟ್ ನಲ್ಲಿ ಸುರಿಯುವ ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಅಂದುಕೊಂಡಂತಾದ್ರೆ ಈ ಹೆಜ್ಜೆ ಭಾರತದ ಅಭಿವೃದ್ಧಿಗೆ ಗೇಮ್ ಚೇಂಜರ್ ಆಗುತ್ತೆ. ವಿಕಸಿತ ಭಾರತದ ಕನಸಿಗೆ ಹೊಸ ಸ್ಪರ್ಶವನ್ನ ಕೊಡುತ್ತೆ. ದೇಶದ ರಕ್ಷಣೆ, ಆರ್ಥಿಕತೆ ಎಲ್ಲದಕ್ಕೂ ಹೊಸ ಹುರುಪನ್ನ ಕೊಡುತ್ತೆ. ಹಾಗಿದ್ರೆ ಏನಿದು ಭಾರತದ ಒಳಗೆ ಹೂಡಿಕೆಯ ಮಾತು? ಯಾವ ಪ್ರದೇಶಕ್ಕೆ ಉದ್ಯಮಿಗಳು ಹಣ ಚೆಲ್ಲೋಕೆ ಮುಂದಾಗಿದ್ದಾರೆ? ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಈಶಾನ್ಯಕ್ಕೆ ಹೂಡಿಕೆ ಯುಗ, ಸ್ಪರ್ಧೆಗೆ ಬಿದ್ದ ಉದ್ಯಮಿಗಳು. ಸ್ನೇಹಿತರೆ, ಈಗ ದೇಶದ ಟಾಪ್ ಉದ್ಯಮಿಗಳೆಲ್ಲ ಈ ರೀತಿ ಹಣ ಚೆಲ್ತಿದ್ದೀವಿ ಅಂತ ಹೇಳ್ತಿರೋದು ಮುಂಬೈಗೋ, ಬೆಂಗಳೂರಿಗೋ ಅಥವಾ ಹೈದರಾಬಾದ್ನಂತ ದೊಡ್ಡ ಸಿಟಿಗೋ ಅಲ್ಲ, ಕಗ್ಗತ್ತಲ ನಾಡು ಅಂತ ಕರೆಸ್ಕೊಳ್ತಾ ಇದ್ದ ಈಶಾನ್ಯ ರಾಜ್ಯಗಳಿಗೆ. ಅಲ್ಲಿಗ ಅಷ್ಟೊಂದು ಯಾಕೆ ಅಲ್ಲಿಗೆ ಅನ್ನೋ ಪ್ರಶ್ನೆ ನೀವು ಯೋಚನೆ ಮಾಡ್ತಿರ್ಬೋದು. ಯಾಕಂದ್ರೆ ಈಶಾನ್ಯ ರಾಜ್ಯಗಳು ಅಂದ್ರೇನೆ ಹಾಗೆ ಒಂದು ದೊಡ್ಡ ಮನೆಯಲ್ಲಿರೋ ಸ್ಟೋರ್ ರೂಮ್ ತರ ಟ್ರೀಟ್ ಮಾಡ್ತಾ ಇದ್ವಿ ನಾವು. ನಿಜ, ಕಹಿ ಸತ್ಯ ಇದು. ಅಲ್ಲಿ ದೊಡ್ಡ ಅಭಿವೃದ್ಧಿ ಏನೂ ಮಾಡೇ ಇರಲಿಲ್ಲ ನಾವು. ಸ್ವತಂತ್ರ ಬಂದು ಬಹಳ ವರ್ಷಗಳ ಕಾಲ ಹಬ್ಬಕ್ಕೆ ಸುಣ್ಣ ಬಣ್ಣ ಹೊಡೆಯೋಕೆ ಓಪನ್ ಮಾಡೋ ಹಾಗೆ ಆಗಾಗ ಮಾತ್ರ ನೆನಪಾಗ್ತಿತ್ತು ನಮಗೆ. ಬಹಳಷ್ಟು ಭಾರತೀಯರಿಗೆ ಅದರ ನೆನಪಾಗೋದು ಕೂಡ ಕಷ್ಟ. ನೆನಪಾಗೋದಿರಲಿ, ಅಲ್ಲಿ ಎಷ್ಟು ರಾಜ್ಯ ಇವೆ, ಅವು ಎಲ್ಲೆಲ್ಲ ಬರ್ತವೆ, ಅವುಗಳ ರಾಜಧಾನಿ ಯಾವುದು, ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ಅವುಗಳು ರಾಜಕೀಯವಾಗಿ, ಆರ್ಥಿಕವಾಗಿ ಅಷ್ಟು ಶಕ್ತಿಶಾಲಿಗಳಲ್ಲ. ಆದರೆ ಸ್ನೇಹಿತರೆ, ರಾಜಕೀಯವಾಗಿ ಅವಕ್ಕೆ ಅಷ್ಟೊಂದು ಮಹತ್ವ ಇಲ್ಲದೇ ಇರ್ಬೋದು. ಆದರೆ ದೇಶದ ಭದ್ರತೆ ದೃಷ್ಟಿಯಿಂದ, ನಿಮ್ಮ ರಕ್ಷಣೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಈ ವರದಿಯ ಎಂಡ್ನಲ್ಲಿ ಅದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಈಗ ಅದೇ ರಾಜ್ಯಗಳಿಗೆ 4.18 ಲಕ್ಷ ಕೋಟಿ ರೂಪಾಯಿ ಸುರಿಯೋಕೆ ದೇಶದ ಟಾಪ್ ಮೋಸ್ಟ್ ಉದ್ಯಮಿಗಳು ಶಪಥ ಮಾಡಿದ್ದಾರೆ. ಮೊನ್ನೆ PM ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಈಶಾನ್ಯ ರಾಜ್ಯಗಳಿಗಾಗಿಯೇ ಸರ್ಕಾರ ಹೂಡಿಕೆ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಅದರಲ್ಲಿ ನಿರೀಕ್ಷೆಗೂ ಮೀರಿದ ಸ್ಪಂದನೆ ವ್ಯಕ್ತವಾಗಿದೆ. ಅದಾನಿ ಗ್ರೂಪ್ 50,000 ಕೋಟಿ, ಅಂಬಾನಿ 75,000 ಕೋಟಿ, ವೇದಾಂತ ಗ್ರೂಪ್ 80,000 ಕೋಟಿ ಹೂಡಿಕೆ ಮಾಡುವ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮುಖೇಶ್ ಅಂಬಾನಿ ಮಾತನಾಡಿದ್ರು. ರಿಲಯನ್ಸ್ ಗ್ರೂಪ್ನ ಚೇರ್ಮನ್, ಕಳೆದ 40 ವರ್ಷಗಳಲ್ಲಿ ಈಶಾನ್ಯ ಭಾಗದಲ್ಲಿ ನಮ್ಮ ರಿಲಯನ್ಸ್ ಗ್ರೂಪ್ ಸುಮಾರು 30,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಆದರೆ ಮುಂದಿನ 5 ವರ್ಷಗಳಲ್ಲಿ ಈ ಭಾಗದಲ್ಲಿ ನಮ್ಮ ಹೂಡಿಕೆ ಡಬಲ್ ಆಗುತ್ತೆ. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಕ್ಲೀನ್ ಎನರ್ಜಿ, ರಿಟೇಲ್, ಹೆಲ್ತ್ ಕೇರ್ ಮತ್ತು ಸ್ಪೋರ್ಟ್ಸ್ ಸೆಕ್ಟರ್ಗಳ ಮೇಲೆ 75,000 ಕೋಟಿ ರೂಪಾಯಿನ ಮುಂದಿನ 5 ವರ್ಷದಲ್ಲಿ ಹಾಕ್ತೀವಿ. ಇದರಿಂದ 25 ಲಕ್ಷ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಈಶಾನ್ಯ ಭಾಗದ ಸ್ಥಳೀಯ ರೈತರು ಮತ್ತು ಕುಶಲಕರ್ಮಿಗಳಿಂದ ಉತ್ಪನ್ನಗಳನ್ನ ಖರೀದಿಸಿ ಅವರಿಗೆ ಸಪೋರ್ಟ್ ಮಾಡ್ತೇವೆ. FMCG ಫ್ಯಾಕ್ಟರಿಗಳನ್ನ ಸೆಟಪ್ ಮಾಡಿಕೊಡ್ತೇವೆ. ಕ್ಲೀನ್ ಎನರ್ಜಿ ಸೆಕ್ಟರ್ ಅಡಿಯಲ್ಲಿ 350 ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ನ ನಾವು ಡೆವಲಪ್ ಮಾಡ್ತೀವಿ. ಇದನ್ನ ವೇಸ್ಟ್ ಲ್ಯಾಂಡ್ ನಂತಹ ಜಾಗಗಳಲ್ಲಿ ನಿರ್ಮಾಣ ಮಾಡ್ತೇವೆ. ಬರಿದಾದ ಜಾಗವನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತೇವೆ. ಏನು, ನಮ್ಮ ರಿಲಯನ್ಸ್ ಫೌಂಡೇಶನ್ನಿಂದ ಮಣಿಪುರದಲ್ಲಿರೋ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬೆಡ್ಗಳ ಸಂಖ್ಯೆ ವಿಸ್ತರಣೆ ಮಾಡ್ತೇವೆ. ಮಿಜೋರಾಂ ಯೂನಿವರ್ಸಿಟಿಯ ಪಾಲುದಾರಿಕೆಯಲ್ಲಿ ಜೆನೋಮಿಕ್ ಬ್ರೆಸ್ಟ್ ಕ್ಯಾನ್ಸರ್ ಕೇರ್ ಪ್ರೋಗ್ರಾಂನ ಆರಂಭ ಮಾಡ್ತೇವೆ. ಗುವಾಹಟಿಯಲ್ಲಿ ಭಾರತದ ಅತಿದೊಡ್ಡ ಜೀನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ 1,05,000
ರೂಪಾಯಿ ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆತ ವೇದಾಂತ್ ಗ್ರೂಪ್ನ ಚೇರ್ಮನ್ ಅನಿಲ್ ಅಗರ್ವಾಲ್ 80,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಹೇಳಿದ್ದಾರೆ. ಈಗ ಆಲ್ರೆಡಿ 50,000 ಕೋಟಿಯನ್ನ ಅಸ್ಸಾಂಗೆ ಅನೌನ್ಸ್ ಮಾಡಿದೀವಿ. ಇನ್ನು 30,000 ಕೋಟಿ ರೂಪಾಯಿಯನ್ನ ಇತರ ರಾಜ್ಯಗಳಲ್ಲಿ ಹೂಡಿಕೆ ಮಾಡ್ತೀವಿ. ಇದರಿಂದ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ. ಆಯಿಲ್, ಗ್ಯಾಸ್, ಕ್ರಿಟಿಕಲ್ ಮಿನರಲ್ಸ್, ರಿಫೈನಿಂಗ್ ಫೆಸಿಲಿಟಿ, ಇಂಧನ, ಆಪ್ಟಿಕಲ್ ಫೈಬರ್, ಸಿಸ್ಟಮ್ ಇಂಟಿಗ್ರೇಷನ್, ರಿನ್ಯೂವಬಲ್ ಎನರ್ಜಿ, ಟ್ರಾನ್ಸ್ಮಿಷನ್ ಸೆಕ್ಟರ್ ಮತ್ತು ಡೇಟಾ ಸೆಂಟರ್ಸ್ ಕ್ಷೇತ್ರದ ಮೇಲೆ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಇವತ್ತು ಈಶಾನ್ಯ ರಾಜ್ಯಗಳು ಆರ್ಥಿಕವಾಗಿ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಕಾಣ್ತಾ ಇವೆ. ಈ ಪ್ರದೇಶಗಳಲ್ಲಿ ಹೂಡಿಕೆ ಮಾಡೋಕೆ ನಮ್ಮ ವೇದಾಂತ್ ಗ್ರೂಪ್ ಸಂಪೂರ್ಣವಾಗಿ ಕಮಿಟ್ ಆಗಿದೆ. ಇಲ್ಲಿ ಆಯಿಲ್, ಗ್ಯಾಸ್ ಸೇರಿ ಅಗಾಧವಾದ ನೈಸರ್ಗಿಕ ಸಂಪನ್ಮೂಲಗಳಿವೆ, ಪ್ರತಿಭಾವಂತ ಜನರಿದ್ದಾರೆ ಅಂತ ಹೇಳಿದ್ದಾರೆ. ಅತ್ತ ಅದಾನಿ ಗ್ರೂಪ್ ಚೇರ್ಮನ್ ಗೌತಮ್ ಅದಾನಿ ಕೂಡ 3 ತಿಂಗಳ ಹಿಂದಷ್ಟೇ ಅಸ್ಸಾಂನಲ್ಲಿ 50,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಹೇಳಿದ್ವಿ. ಇದೀಗ ಪುನಃ ಹೆಚ್ಚುವರಿಯಾಗಿ ಇನ್ನೂ 50,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ನಾವು ಕ್ಲೀನ್ ಎನರ್ಜಿ ಮೇಲೆ ಫೋಕಸ್ ಮಾಡ್ತೀವಿ. ಸ್ಮಾರ್ಟ್ ಮೀಟರ್ಸ್, ಹೈಡ್ರೋ, ಪಂಪ್ ಸ್ಟೋರೇಜ್, ಪವರ್ ಟ್ರಾನ್ಸ್ಮಿಷನ್, ರಸ್ತೆ ಮತ್ತು ಹೆದ್ದಾರಿ, ಡಿಜಿಟಲ್ ಇನ್ಫ್ರಾ, ಲಾಜಿಸ್ಟಿಕ್ಸ್ ಹಾಗೂ ಜನರಿಗೆ ಸ್ಕಿಲ್ಸ್ ಹೇಳ್ಕೊಡೋಕೆ ತರಬೇತಿ ಕೊಡೋ ಕೆಲಸವನ್ನ ಕೂಡ ಮಾಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ಗಿಂತ ಹೆಚ್ಚು ನಾವಿಲ್ಲಿ ಜನರ ಮೇಲೆ ಹೂಡಿಕೆ ಮಾಡ್ತೀವಿ. ನಾವಿಡೋ ಪ್ರತಿ ಹೆಜ್ಜೆ ಸ್ಥಳೀಯ ಉದ್ಯೋಗ, ಸಮುದಾಯ ಮತ್ತು ಬಿಸ್ನೆಸ್ಗೆ ಆದ್ಯತೆ ಕೊಡುತ್ತೆ ಅಂತ ಘೋಷಿಸಿದ್ದಾರೆ. ಇದರ ಜೊತೆಗೆ ಟೂರಿಸಂ, ಮೂಲಸೌಕರ್ಯ ಸೇರಿ 16 ಸಂಸ್ಥೆಗಳು ಕೇಂದ್ರ ಸರ್ಕಾರದೊಂದಿಗೆ MOUಗೆ ಸೈನ್ ಹಾಕಿವೆ. ಎಲ್ಲ ಸೇರಿ 4.18 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಹರಿಯುತ್ತೆ ಅಂತ ಕೇಂದ್ರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಸಮ್ಮಿಟ್ನಲ್ಲಿ 50 ರಾಷ್ಟ್ರಗಳ ಪ್ರತಿನಿಧಿಗಳು ಕೂಡ ಪಾಲ್ಗೊಂಡಿದ್ರು. ಈ ಹೂಡಿಕೆಗಳನ್ನ ತಂದೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಸರ್ಕಾರದ ಎಲ್ಲ ಒಪ್ಪಂದಗಳು ಪೂರ್ತಿಯಾಗಿ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋ ಕ್ವಶನ್ ಪ್ರತಿ ಸಲ ಇದ್ದೇ ಇರುತ್ತೆ. ಸರ್ಕಾರ ತಂದೆ ತರ್ತೀವಿ ಅಂತ ಹೇಳ್ತಾ ಇದೆ, ಆದ್ರೆ ಅಷ್ಟು ಬಂದಿಲ್ಲ ಅಂದ್ರೂ ಕೂಡ, ಅದರಲ್ಲಿ ಅರ್ಧ ಆದ್ರೂ ಕೂಡ 4 ಲಕ್ಷ ಕೋಟಿ ಅಲ್ಲ 2 ಲಕ್ಷ ಕೋಟಿ ಆದ್ರೂ ಕೂಡ ಇನ್ವೆಸ್ಟ್ಮೆಂಟ್, ಅದು ದೊಡ್ಡ ಹೂಡಿಕೆ. ನಾರ್ತ್ ಈಸ್ಟ್ ನ ಪಾಲಿಗೆ, ಭಾರತದ ಪಾಲಿಗೆ ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ. ಅಂದುಕೊಂಡಂತೆ 4.18 ಲಕ್ಷ ಕೋಟಿ ರೂಪಾಯಿ ಅಷ್ಟು ಅಚೀವ್ ಆಗಿಬಿಟ್ರೆ ಈಶಾನ್ಯ ರಾಜ್ಯಗಳ ಪಾಲಿಗೆ ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಈಶಾನ್ಯ ರಾಜ್ಯಗಳಲ್ಲಿ ಇರೋದೇ 4.5 ಕೋಟಿ ಜನಸಂಖ್ಯೆ. ಅಷ್ಟು ರಾಜ್ಯಗಳು ಸೇರಿ ಇಷ್ಟು ಹೂಡಿಕೆ ಬಂದರೆ ಪ್ರತಿ ಈಶಾನ್ಯ ರಾಜ್ಯದ ಪ್ರಜೆಯ ಮೇಲೆ 92,888 ಹೂಡಿಕೆ ಆದಂಗಾಗತ್ತೆ. ಜೊತೆಗೆ ದೇಶಕ್ಕೆ ಸ್ಟ್ರಾಟಜಿಕ್ ಆಗೂ ಲಾಭ ಇದೆ. ಈ ಮ್ಯಾಪ್ ಗಮನ ಕೊಟ್ಟು ನೋಡಿ. ಭಾರತದ ಒಂದು ಕೈ ರೀತಿ ಇರುವಂತಹ, ಒಂದು ಭುಜದಂತಿರುವಂತಹ ಲೆಫ್ಟ್ ಸೈಡ್ ಭಾರತದ್ದು, ಒಂದು ಎಡಗೈ, ಎಡಭುಜ ಅಂತ ಅನ್ಕೊಳ್ಳಿ, ಎಡ ಸೈಡ್ ಭಾರತದ್ದು. ಈ ರಾಜ್ಯಗಳು ಸುತ್ತಲೂ ಶತ್ರುಗಳಿಂದ ಸುತ್ತುವರೆದಿವೆ. ಹೆಸರಿಗೆ ಇದು ನಮ್ಮ ದೇಶದ 8% ಭೂಭಾಗ, 8% ಭೂಭಾಗ. ಆದರೆ ಈ ರಾಜ್ಯಗಳು ಹೆಚ್ಚು ಬಾರ್ಡರ್ ಶೇರ್ ಮಾಡೋದು, ಅಂದರೆ ಈಶಾನ್ಯ ರಾಜ್ಯಗಳ 98% ಬಾರ್ಡರ್ ಬೇರೆ ದೇಶಗಳೊಂದಿಗೆ ಬಾರ್ಡರ್ ಶೇರ್ ಆಗುತ್ತೆ. 2% ಮಾತ್ರ, ಅದು ಚಿಕನ್ ನೆಕ್ ಮತ್ತು ಸಿಕ್ಕಿಂ ಗಡಿ ಮಾತ್ರ ಮೇನ್ ಲ್ಯಾಂಡ್ ಭಾರತದೊಂದಿಗೆ ಹತ್ರಕ್ಕಿರೋದು. ಉಳಿದಿದ್ದೆಲ್ಲವೂ ಕೂಡ ಶತ್ರುಗಳಿಂದ ಮತ್ತು ವಿದೇಶಗಳಿಂದ ಕವರ್ ಆಗಿದೆ. ಒಂದ್ ಕಡೆ ಚೀನಾ, ಮತ್ತೊಂದ್ ಕಡೆ ಬಾಂಗ್ಲಾ, ಮತ್ತೊಂದ್ ಕಡೆ ಮಯನ್ಮಾರ್, ಹೀಗೆ ಬೇರೆ ರಾಷ್ಟ್ರಗಳಿದಾವೆ ಸುತ್ತಲೂ ಕೂಡ. ಇಲ್ಲಿ ಮಯನ್ಮಾರ್ ಸರ್ಕಾರ ನಮ್ಮ ವಿರುದ್ಧ ಇಲ್ಲದೆ ಇರಬಹುದು, ಆದರೆ ಆ ಭೂಮಿಯನ್ನ ಭಾರತದ ವಿರುದ್ಧ ಬಳಸೋಕೆ ಚೀನಾ ಪಿತೂರಿ ನಡೆಸ್ತಾ ಇದೆ. ಇಲ್ಲಿನ ಕೆಲ ಬಂಡುಕೋರ ಗುಂಪುಗಳು, ಮತಾಂಧ ಶಕ್ತಿಗಳು ಚೀನಾ ಜೊತೆಗೆ ಕೈ ಜೋಡಿಸ್ತಾ ಇವೆ. ದೇಶವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಈ ಭಾಗದಲ್ಲಿನ ಅಭಿವೃದ್ಧಿಯ ಕೊರತೆ. ಸ್ನೇಹಿತರೆ, ಅದು ಯಾವುದೇ ರಾಷ್ಟ್ರ ಆಗಲಿ, ಯಾವುದೇ ಭೂಪ್ರದೇಶ ಆಗಲಿ, ಆ ಭಾಗದಲ್ಲಿ ಹಸಿವು, ಬಡತನ ಇದ್ರೆ ಖಂಡಿತ ಜನ ಬೇರೆ ಬೇರೆ ಕಡೆ ಮುಖ ಮಾಡ್ತಾರೆ. ಆಳುವ ವರ್ಗದ ವಿರುದ್ಧ ಅಸಮಾಧಾನಗೊಳ್ತಾರೆ. ಅದನ್ನೇ ನಾನಾ ಕಾರಣಗಳ ಮೂಲಕ ದಂಗೆಯಾಗಿ ಪರಿವರ್ತಿಸೋಕೆ ಶತ್ರುಗಳು ಕೂಡ ಕೈ ಜೋಡಿಸ್ತಾರೆ. ಇಷ್ಟು ದಿನ ಅಲ್ಲೂ ಇದೇ ರೀತಿ ಆಗ್ತಾ ಇತ್ತು. ಈಶಾನ್ಯ ರಾಜ್ಯಗಳು ಆರ್ಥಿಕವಾಗಿ ತುಂಬಾ ಹಿಂದೆ ಬಿದ್ದಿದ್ದ ಕಾರಣ ಅಲ್ಲಿನ ಯುವಕರನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿರಲಿ, PPP ಅಂದರೆ ಕೊಳ್ಳುವ ಶಕ್ತಿಯನ್ನು ಲೆಕ್ಕ ಹಾಕಿದ್ರೆ ಇವತ್ತಿಗೂ ಆ ರಾಜ್ಯಗಳು ತುಂಬಾ ಹಿಂದೆ ಇವೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣದಂಥ ದೊಡ್ಡ ರಾಜ್ಯಗಳಲ್ಲೇ 22,000 ರೂಪಾಯಿ PPP ಇದೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ.
ಆದರೆ ಲಕ್ಷಗಳ ಸಂಖ್ಯೆಯಲ್ಲಿರೋ ಇಲ್ಲಿನ ಜನ 10,000 ರೂಪಾಯಿ ಗಡಿಯನ್ನು ಕೂಡ ದಾಟೋದಿಲ್ಲ. ಕರ್ನಾಟಕ, ತಮಿಳುನಾಡು ಜನರ ತಲಾ ಆದಾಯ 3.5 ಲಕ್ಷ ರೂಪಾಯಿ ಮೇಲೆ ಬರುತ್ತೆ ಆವರೇಜ್. ಆದರೆ ಈಶಾನ್ಯ ರಾಜ್ಯಗಳದು 1.5 ಲಕ್ಷ ರೂಪಾಯಿ ದಾಟಲ್ಲ. ಸರಿಯಾದ ಕೈಗಾರಿಕೆಗಳಿಲ್ಲ, ಹೊರ ಜಗತ್ತಿನ ಸಂಪರ್ಕ ಹೆಚ್ಚಿಲ್ಲ, ಮೂಲಸೌಕರ್ಯ, ಆಸ್ಪತ್ರೆ ಯಾವುದೂ ಸರಿಯಾಗಿಲ್ಲ. ಆದರೆ ಪ್ರದೇಶ ನೈಸರ್ಗಿಕವಾಗಿ ಸಂಪದ್ಭರಿತವಾಗಿದೆ. ಇಲ್ಲಿ ತುಂಬಿ ಹರಿಯೋ ನದಿಗಳಿದ್ದು ಈ ರಾಜ್ಯಗಳಿಗೆ 58,000 ಮೆಗಾವ್ಯಾಟ್ ಹೈಡ್ರೋ ಪವರ್ ಉತ್ಪಾದಿಸೋ ಸಾಮರ್ಥ್ಯ ಇದೆ. ಅಂದರೆ ದೇಶಕ್ಕೆ ಬೇಕಾದ 40% ಹೈಡ್ರೋ ಪವರ್ ಉತ್ಪಾದಿಸೋ ಸಾಮರ್ಥ್ಯ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗಿದೆ. ಹಾಗೆ ಕಲ್ಲಿದ್ದಲು, ಲೈಮ್ ಸ್ಟೋನ್, ಯುರೇನಿಯಂ, ಗ್ರಾಫೈಟ್ ಇನ್ನಿತರ ಮಿನರಲ್ಸ್ ಕೂಡ ಇವೆ. ಬ್ರಹ್ಮಪುತ್ರ ಹಾಗೂ ಬರಾಕ್ ನದಿಯ ದಂಡೆಯಲ್ಲಿ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಇದೆ. ಮಣಿಪುರದಲ್ಲಂತೂ ಪ್ಲಾಟಿನಂನಂತಹ ಅದಿರು ಹೆಚ್ಚಿದೆ. ಹೀಗಾಗಿ ಕೈಗಾರಿಕೆಗೆ ಮತ್ತು ಇಲ್ಲಿ ಹೊಸ ಮಾದರಿಯ ಕೃಷಿಗೆ ಹೇಳಿ ಮಾಡಿಸಿದ ಜಾಗ ಇದು. ಆರ್ಗ್ಯಾನಿಕ್ ಫಾರ್ಮಿಂಗ್, ಪುಷ್ಪ ಕೃಷಿ ಮತ್ತು ಔಷಧ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡೋ ಸಾಮರ್ಥ್ಯ ಈ ಭೂಮಿಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಭಾಗದಲ್ಲಿ ಲಿಟ್ರಸಿ ರೇಟ್ ತುಂಬ ಚೆನ್ನಾಗಿದೆ. ದೇಶದ ನ್ಯಾಷನಲ್ ಆವರೇಜ್ 74% ಇದ್ರೆ ಇಲ್ಲಿ 78% ಇದೆ. ಕೆಲ ರಾಜ್ಯಗಳಲ್ಲಿ 90%ಗಿಂತ ಮೇಲಿದೆ. ಇಲ್ಲಿ ಜನರಿಗೆ ಕಲಿಯೋ ಆಸಕ್ತಿ ಇದೆ, ಕೆಲಸ ಮಾಡೋಕೆ ಇಷ್ಟ ಇದೆ. ಆದರೆ ಉದ್ಯೋಗ ಅಲ್ಲಿ ಸಿಗ್ತಾ ಇರಲಿಲ್ಲ. ಎಲ್ಲ ಈ ಕಡೆಗೆ ಬರಬೇಕಾಗಿತ್ತು, ದಕ್ಷಿಣ ಭಾರತಕ್ಕೆ ಬರಬೇಕಾಗಿತ್ತು, ಇಲ್ಲಾಂದ್ರೆ ಉತ್ತರದಲ್ಲಿ ದಿಲ್ಲಿ ಆ ಕಡೆಗೆಲ್ಲ ಹೋಗಬೇಕಾಗ್ತಿತ್ತು. ಆದರೆ ಈಗ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಅಲ್ಲಿಗೆ ಹರಿದು ಹೋದ್ರೆ ಈಗ ಅಂದ್ಕೊಂಡಂಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಜೊತೆಗೆ ಇಲ್ಲಿ ಅಭಿವೃದ್ಧಿ ಆದರೆ ದೇಶದ ಒಟ್ಟಾರೆ ವ್ಯಾಪಾರಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಥೈಲ್ಯಾಂಡ್, ಮಯನ್ಮಾರ್ ಒಳಗೊಂಡಂತೆ ಒಂದು ರಸ್ತೆ ಕಾರಿಡಾರ್ ಮಾಡೋಕೆ ಭಾರತ ಮುಂದಾಗಿದೆ. ಮಯನ್ಮಾರ್ ಕರಾವಳಿಯಲ್ಲಿ ಕಾಲದನ್ ಪ್ರಾಜೆಕ್ಟ್ ಮಾಡೋಕ್ಕೂ ಭಾರತ 22,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದನ್ನು ನಾವು ಈ ವರದಿಯಲ್ಲಿ ಈಗಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಎಲ್ಲದರಿಂದ ಈಶಾನ್ಯ ರಾಜ್ಯಗಳು ಜಗತ್ತಿಗೆ ಮತ್ತಷ್ಟು ಹತ್ತಿರ ಆಗ್ಬೋದು. ಜೊತೆಗೆ ಈಗ ಇಂಡಿಯಾ ಮತ್ತು ಆಸಿಯಾನ್ ರಾಷ್ಟ್ರಗಳ ವ್ಯಾಪಾರ $122 ಬಿಲಿಯನ್ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು $200 ಬಿಲಿಯನ್ ತಗೊಂಡು ಹೋಗೋ ಉದ್ದೇಶ ಇದೆ. ಭಾರತ ಬಂಗಾಳ ಕೊಲ್ಲಿಯನ್ನು ಭವಿಷ್ಯದ ವ್ಯಾಪಾರಿ ಮಾರ್ಗವನ್ನಾಗಿ ನೋಡ್ತಾ ಇದೆ. ಈ ನಿಟ್ಟಿನಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಹೂಡಿಕೆ ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳು ಶುರುವಾದರೆ ಇಲ್ಲಿನ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಅವರ ಜೀವನ ಮಟ್ಟ ಸುಧಾರಿಸುತ್ತೆ. ಆಗ ಸರ್ಕಾರದ ಅನುದಾನವನ್ನೇ ಅವರು ನಂಬಿ ಕೂರೋದು ತಪ್ಪತ್ತೆ. ನಿಮಗೆ ಗೊತ್ತಿರಲಿ, ಇವತ್ತು ಭಾರತ ಸರ್ಕಾರ ಅತಿ ಹೆಚ್ಚು ಹಣ ಖರ್ಚು ಮಾಡ್ತಿರೋ ರಾಜ್ಯಗಳು ಅಂತ ಇದ್ರೆ ಅದು ಈಶಾನ್ಯ ರಾಜ್ಯಗಳಿಗೆ. ಅಲ್ಲಿಂದ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಆಗಲ್ಲ, ಕಾರಣ ಜನರಿಗೆ ಉದ್ಯೋಗ ಇಲ್ಲ. ಹೀಗಾಗಿ ಅವ್ರನ್ನ ಸರ್ಕಾರವೇ ಜಾಸ್ತಿ ಅಲ್ಲಿ ಹೂಡಿಕೆ ಮಾಡಿ ಅವ್ರನ್ನ ಮೇಲಕ್ಕೆತ್ತಲೇಬೇಕಲ್ವಾ. ಆದರೆ ಈಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲಿಗೆ ಜಾಸ್ತಿ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾದರೆ ಅಲ್ಲಿನ ಜನರ ಕೈ ಅವರ ದುಡಿಮೆಯಿಂದಲೂ ಕೂಡ ಬಲ ಆಗುತ್ತೆ. ಭಾರತದ ಅಭಿವೃದ್ಧಿಗೆ ಅವರು ಖುಷಿಯಿಂದ ಕೊಡುಗೆ ಕೊಡ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಬಂಡುಕೋರ ಸಂಘಟನೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರನ್ನ ಮೇನ್ ಸ್ಟ್ರೀಮ್ಗೆ ತರೋ ಪ್ರಯತ್ನ ಕೂಡ ನಡೆದಿದೆ. ಕಳೆದ ಕೆಲ ವರ್ಷಗಳಲ್ಲಿ ಕೆಲ ಒಪ್ಪಂದಗಳಾಗಿದ್ದಾವೆ. ಹಾಗೆ ಲುಕ್ ಈಸ್ಟ್ ಪಾಲಿಸಿ ಅಲ್ಲ, ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಭಾರತ ಹೆಸರನ್ನ ಚೇಂಜ್ ಮಾಡಿದೆ. ಈಗ ಫೈನಲಿ ದೇಶದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೂಡ, ಖಾಸಗಿ ಕಂಪನಿಗಳು ಕೂಡ ನಾರ್ತ್ ಈಸ್ಟ್ ಕಡೆಗೆ ಮುಖ ಮಾಡಿರೋದು ತುಂಬಾ ಖುಷಿಯ ವಿಚಾರ. ಆಫ್ಕೋರ್ಸ್ ಇಲ್ಲಿ ಕೆಲ ಚಾಲೆಂಜಸ್ ಇದ್ದೇ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಸ್ವಲ್ಪ ಇದೆ. ಕೆಲ ಕಡೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಇನ್ನೂ ಬೇಸಿಕ್ ಮೂಲಸೌಕರ್ಯ ಇಲ್ಲ. 220ಕ್ಕೂ ಅಧಿಕ ಎಥ್ನಿಕ್ ಗ್ರೂಪ್ಗಳಿದ್ದಾವೆ, ಬುಡಕಟ್ಟುಗಳಿದ್ದಾರೆ. ಅವರ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರೋ ಕೆಲಸ ಚಾಲೆಂಜಿಂಗ್. ನೈಸರ್ಗಿಕ ವಿಕೋಪಗಳನ್ನು ಕೂಡ ಮೆಟ್ಟಿ ನಿಲ್ಲಬೇಕು, ಪರಿಸರಕ್ಕೆ ಹಾನಿ ಆಗದಂತೆ ನೋಡ್ಕೋಬೇಕು. ಏನೋ ಈ ಭಾಗ ವೆಲ್ ಕನೆಕ್ಟೆಡ್ ಆದರೆ ಭಾರತಕ್ಕೆ ಈಶಾನ್ಯ ರಾಜ್ಯಗಳ ಸಂಪರ್ಕದೊಂದಿಗೆ ಬಾಂಗ್ಲಾ, ಚೀನಾ ಮೇಲೆ ಕಣ್ಣಿಡೋಕ್ಕೂ ಈಸಿ ಆಗುತ್ತೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಭಾರತಕ್ಕೆ ಇತ್ತೀಚೆಗೆ ಫ್ರೆಂಡ್ಸ್ ಜಾಸ್ತಿ ಆಗ್ತಿದ್ದಾರೆ. ಸೊ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಈಶಾನ್ಯ ರಾಜ್ಯದ ಅಭಿವೃದ್ಧಿ ತುಂಬಾ ಇಂಪಾರ್ಟೆಂಟ್. ಏನೋ ನಾರ್ತ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಕಾಲದನ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಭಾರತದ ಪ್ಲಾನ್ ಅನ್ನ ನಾವು ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಕಾರಿಡಾರ್ ಬಗ್ಗೆ. ಹಾಗೆ ನಾರ್ತ್ ಈಸ್ಟ್ ನಮ್ಮ ಕಂಟ್ರೋಲ್ ನಲ್ಲಿ ಇದೆ ಅಂತ ಹೇಳಿ ದುರಹಂಕಾರ ತೋರಿದ್ದ ಮೊಹಮ್ಮದ್ ಯೂನುಸ್, ಬಾಂಗ್ಲಾದ ಯೂನುಸ್, ಅವರಿಗೆ ಶಾಕ್ ಕೊಡೋಕೆ ಭಾರತ ಎರಡೆರಡು ಚಿಕನ್ ನೆಕ್ ನ ನೆನಪು ಮಾಡ್ತಲ್ಲ ಅವರಿಗೆ, ಅದರ ರಿಪೋರ್ಟ್ ಮಾಡಿದೀವಿ ನಾವು. ಅದು ಇಲ್ಲಿದೆ, ಬಾಂಗ್ಲಾದ 2 ಚಿಕನ್ ನೆಕ್ ನ ರಿಪೋರ್ಟ್. 2 ರಿಪೋರ್ಟ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ನೀವು ಕ್ಲಿಕ್ ಮಾಡೋ ಮೂಲಕ ನೀವು ಯಾವುದು ನೋಡಿಲ್ಲ ಅದನ್ನ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.